ಜಯಕ್ಕಾಗಿ 6 ಚೆಂಡು 16 ಓಟಗಳು ಬರಬೇಕಾಗಿದೆ. ಆಂಟಿ ಕ್ಲೈಮ್ಯಾಕ್ಸ್ ಓವರ್. ಮತ್ತೆ ಗುಣ it's a dot ball. Climax over. Very interesting match. First ball is very important. It's a dot ball. ಈಗ ಜಯಕ್ಕಾಗಿ 5 ಎಸೆತ 16 ಓಟಗಳು ಬರಬೇಕಾಗಿದೆ. ಮತ್ತೆ ಡಾಟ್ ಬಾಲ್. another dot ಡೆಲಿವರಿ. every momentum, every ball, every run is very important. The climax over. 4 ಎಸೆತ 16 ಓಟಗಳು ಬರಬೇಕಾಗಿದೆ. 2 ಸಿಕ್ಸರ್ ಮತ್ತು 1 ಬೌಂಡ್ರಿಯನ್ನು ರವಾನೆ ಮಾಡಿದ್ರೆ ಪಂದ್ಯಾಟವನ್ನ ಜೀವಂತವಾಗಿ ಉಳಿಸಿಕೊಳ್ತಾರೆ. ಮತ್ತೆ dodge ball. Another dodge ball. The match is very interesting. 16 ಓಟಗಳು ಮಾತ್ರ ಬರಬೇಕಾಗಿದೆ. ಈಗ ಮೊದಲ 3 ಬಾಲ್ಗಳು ಡಾಟ್ ಆಗ್ತಾ ಇದೆ. 4ನೇ ಬಾರಿ ನಾಳೆ ಮತ್ತೆ ಸೀಮಾ ರೇಖೆಯಿಂದ ಹೊರ ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ಸಿಕ್ಸ 6 ಓಟಗಳ ಸೇರ್ಪಡೆ. 2 ಎಸೆತ 10 ಓಟಗಳು ಬರಬೇಕಾಗಿದೆ. 2 balls 10 runs more. What a match. ಸ್ಯಾಕ್ರಿಫೈಸ್ ಮಾಡ್ತಾ ಇದೆ. ಸಿಕ್ಸರ್ ಅನ್ನ ಕೂಡ ದಾಖಲಾತಿಯನ್ನು ಮಾಡ್ತಾ ಇದೆ ಭರತ್. ಈಗ ಜಯಕ್ಕಾಗಿ 2 ಚೆಂಡು 10 ಓಟಗಳು ಬರಬೇಕಾಗಿದೆ. 2 balls 10 runs more. This ball is very important ball. Decided ball. ನಡುವೆ ಮತ್ತೆ ಸೀಮಾ ರೇಖೆಯಿಂದ ಹೊರ ಕ್ರಮಿಸ್ತಾ ಇದೆ ಭರತ್. ಇರುವಷ್ಟು ಕಾಲ ತಲೆನೋವಿನ ವಿಚಾರ. ಈಗ ಭರತ್ ತಮ್ಮ ತಂಡದ ಆಟಗಾರರೆಲ್ಲ ಕೈಯನ್ನ ಕೊಟ್ಟರು ಕೂಡ ಅಂತಿಮ ಓವರ್ನಲ್ಲಿ ಚೇಂಜಸ್ ಮಾಡ್ತಾ ಇದ್ದಾನೆ. ಭರತ್ ಇರುವಷ್ಟು ಕಾಲ ತಲೆನೋವಿನ ವಿಚಾರ. ಈಗ 1 ಎಸೆತ 4 ಓಟಗಳ ಅವಶ್ಯಕತೆ. ಬಹುಶಃ ಸತೀಶ್ ಬಂದಷ್ಟು ವೇಗದಲ್ಲೇ ಪಂದ್ಯಾಟವರ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾರೆ. ಅವರ ಮೋಸ್ಟ್ ಎವರ್ಗ್ರೀನ್ ಪ್ಲೇಯರ್. ಅತ್ಯುತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸಿದ್ರು. ಮಧ್ಯದ ಕ್ರಮಾಂಕದಲ್ಲಿ ಬಂದಂತ ಆಟಗಾರರು ಕೈಯನ್ನ ಕೊಟ್ಟಿದ್ರು. ಆ ಬಳಿಕ 1 ಎಸೆತ 4 ಓಟಗಳ ಅವಶ್ಯಕತೆ. ಎವ್ರಿ ಬಾಲ್ ಎವರಿ ರನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ ಟೀಮ್ಸ್. ಒಂದೇ ಸೆತ 4 ಓಟಗಳ ಅವಶ್ಯಕತೆ ಕಾದಿರಿಸಲಾಗ್ತಾ ಇದೆ. ಎಸ್ ಮತ್ತೆ ಭಾರತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ.
गुन्हा एसतगार की आवाज झाली. ಸೀಲಾವೇಗದ ಹೊರಕ್ರಮಿಸ್ತಾ ಇದೆ ಕೆಸಿಲವನ್ ಬಂಡಿಯ ಹಂತಕ್ಕೆ ತಳ್ಳುತ್ತಾ ಇದೆ. ಭರತ್ ಇರುವಷ್ಟು ಕಾಲ ತಲೆ ನೋವಿನ ವಿಚಾರ.